ಆರಂಭವಾಗಿದೆ. ನಿನ್ನೆ ಸಿಎಂ ಅವರು ಏನು ಹಿಜಾಬ್ ನಿಷೇಧ ಮಾಡಿದ್ರು ಅದನ್ನು ವಾಪಸ್ ತಗೋತೀವಿ ಅಂತ ಮತ್ತೆ ಹೇಳಿದ್ರು ಸರ್. ಸಿಎಂ ಹೇಳಿದ್ರು ಕಾನೂನಾತ್ಮಕವಾಗಿ ಅದೇನು ತಪ್ಪೇನಿದೆ ಅದರಲ್ಲಿ ಹೇಳಿರೋದು. ದಂಗಲೇನು ಹಿಜಾಬ್ ದಂಗಲ್ ಅಂದ್ರೆ ಏನು? ಅಲ್ಲ ಈ ಪದ ಯಾಕೆ ಕೇಳ್ತೀರಿ ನೀವು? ಅಲ್ಲ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಹಿಜಾಬ್ ದಂಗಲ್ ಅಂದ್ರೆ ಏನು? ಅಲ್ರಿ ದಂಗಲ್ ಅಲ್ಲ, ಸಾರಿ ಅಲ್ಲ ಅಲ್ರಿ ಧರ್ಮ ದಂಗಲ್ ಏನಾಗಿದೆ ಅದರಲ್ಲಿ? ಅಲ್ಲ ಸುಮ್ಮನೆ ಧರ್ಮ ದಂಗಲ್ ಅಲ್ರಿ, ಧರ್ಮ ದಂಗಲ್ ಏನಾಗಿದೆ ಹೇಳ್ರಿ ಅದರಲ್ಲಿ? ಅಲ್ಲ ಮೈ ರಿಕ್ವೆಸ್ಟ್ ಟು ಮೈ ಫ್ರೆಂಡ್ಸ್ ಇಸ್ ವಿತ್ ಅಟ್ಮೋಸ್ಟ್ ರೆಸ್ಪೆಕ್ಟ್, ಡ್ಯೂ ರೆಸ್ಪೆಕ್ಟ್ ಯು ಆಲ್. ಪದಗಳು ಕೂಡ ನೀವು ಸುಮ್ಮನೆ ಹೆಂಗ್ ಬೇಕು ಧರ್ಮ ದಂಗಲ್ ಆಗ್ತಾ ಇದೆ ಅಂದ್ರೆ ಏನು? ಅಲ್ಲ ಕಾನ್ಸ್ಟಿಟ್ಯೂಷನ್ ಅಲ್ಲ ರೀ, ಸಿಎಂ ಅವ್ರು ಹೇಳಿರ್ತಕ್ಕಂಥದ್ದು ಕಾನ್ಸ್ಟಿಟ್ಯೂಷನ್ ಇದೆ ಇಲ್ಲೋ? ಮತ್ತು ಕಾನ್ಸ್ಟಿಟ್ಯೂಷನಲ್ ರೈಟ್ ಇದ್ಮೇಲೆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇದ್ರೆ ಮುಗೀತು. ನೀವು ಹೇಳ್ಬೇಕು ಹಂಗೆ, ಮತ್ತೆ ಯಾರಿಗೆ ಪ್ರಶ್ನೆ ಕೇಳಿದ್ರು ಕೂಡ ಅದನ್ನೇ ಕೇಳಬೇಕು. ಇದು ಬಿಜೆಪಿ ಅವ್ರು ಮಿಸ್ಯೂಸ್ ಮಾಡಕ್ಕೆ ಹೋಗ್ತಾರೆ, ನೀವು ಹೇಳ್ರಿ ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ ಇದೆ ಕೇಳ್ರಿ. ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಅವಕಾಶ ಇದೆ ಇಲ್ಲೋ? ಮಾನ್ಯ ಮುಖ್ಯಮಂತ್ರಿಯವ್ರು ಏನು ತಪ್ಪೇನು ಮಾಡಿದಾರೆ ಅದರಲ್ಲಿ? ಅಲ್ರಿ ವಿರೋಧ ಮಾಡಲಿಕ್ಕೆ ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥ, ಬಟ್ ಸಿಎಂ ಮಾಡಿರ್ತಕ್ಕಂಥದ್ದು. ನಾನೊಬ್ಬ ಹಿಂದೂ ಅಲ್ವಾ? ನಾನು ವಿರೋಧ ಮಾಡ್ತಾ ಇಲ್ಲಲ್ಲ. ನೀವು ಹಿಂದೂ ಅಲ್ವಾ? ನೀವು ವಿರೋಧ ಮಾಡ್ತಿದ್ದೀರಾ? ವಾಟ್ ಈಸ್ ಯುವರ್ ಒಪಿನಿಯನ್ ಆನ್ ದಿಸ್? ಅಲ್ಲ ನನ್ನ ಒಪಿನಿಯನ್ ಆಯ್ತು ರೀ. ಅಲ್ಲ ಐ ಹ್ಯಾವ್ ಆಲ್ಸೋ ಗಾಟ್ ರೈಟ್ ಟು ಆಸ್ಕ್ ಅಬೌಟ್ ಯುವರ್ ಒಪಿನಿಯನ್ ಆಲ್ಸೋ, ರೈಟ್? ಅಲ್ರಿ ಒಂದು ನಿಮಿಷ ರೀ, ಅಲ್ಲ ಒಂದು ನಿಮಿಷ ಪ್ಲೀಸ್. ವಿರೋಧ ಪಕ್ಷದವರು ವಿರೋಧ ಮಾಡ್ಲಿಕ್ಕೆ ಅಧಿಕಾರ ಇದೆ, ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಬಟ್ ಎವ್ರಿಬಡಿ ಇನ್ ದಿಸ್ ಕಂಟ್ರಿ ಐ ಹ್ಯಾವ್ ಗಾಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಕಾನ್ಸ್ಟಿಟ್ಯೂಷನ್ ಇದೆ ಇಲ್ಲೋ? ಅದ್ರ ಪ್ರಕಾರ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿ ಅವರು. ಒಂದೇ ಜಾತಿ ಒಂದೇ ಧರ್ಮಕ್ಕೆ ದೃಷ್ಟಿಕೋನ ಅದು ನೀವು ಹೇಳ್ತಾರ, ನಿಮ್ಮ ದೃಷ್ಟಿಕೋನ ಅದ ರೀತಿ ಇದೆ. ಅಲ್ಲ ವಿರೋಧ ಪಕ್ಷದ ದೃಷ್ಟಿಕೋನ ಅದಿರೋದಲ್ಲ. ಮತ್ತು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂದ್ರೇನು? ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂದ್ರೇನು? ನಾವು ಹಿಂದೂಗಳಿಗೆ, ಮುಸಲ್ಮಾನರಿಗೆ, ಸಿಖ್ರಿಗೆ, ಇಸಾಯಿಗಳಿಗೆ, ಜೈನರಿಗೆ, ಬುದ್ಧರಿಗೆ ನಾವೆಲ್ಲರೂ ಒಂದೇ ಸಮ ನೋಡ್ಕೊಳ್ತೀವಿ. ಸರ್, ಈಗ ಹಿಂದೆ ಬಿಜೆಪಿ ಸರ್ಕಾರದ ಇದೇ ರೀತಿ ಸಾಕಷ್ಟು ಆದೇಶಗಳೆಲ್ಲ ನಿಯಮಗಳು ಮಾಡಿದ್ರು, ಅವೆಲ್ಲರೂ ಪರಿಶೀಲನೆ ಮಾಡ್ತಾರೆ ಹೆಂಗ ಈಗಿನ ಸರ್ಕಾರ? ಕಾನೂನಾತ್ಮಕ ಯಾವ್ದಾವ್ದು ಪರಿಶೀಲನೆ ಮಾಡಬೇಕು, ಸಂವಿಧಾನದಾಗ ಯಾರ್ಯಾರಿಗೆ ಅಧಿಕಾರ ಇದೆ, ಯಾವ ರೀತಿ ಇರಬೇಕಂತ ಏನು ಸಂವಿಧಾನ ಇದೆ ಅದರ ಪ್ರಕಾರ ಮಾನ್ಯ ಮುಖ್ಯಮಂತ್ರಿಯವರು ಮಾಡ್ತಿದ್ದಾರೆ. ಅದು ಮುಖ್ಯಮಂತ್ರಿಯವ್ರ ತೀರ್ಮಾನ. ಸರ್, ನಿಗಮಮಂತ್ರಿ ಏನಾಯ್ತು ಸರ್? ದೆಹಲಿಗೆ ಹೋಗಿದ್ದರೆ, ನೀವು ಹೋಗಿದ್ರಿ. MP ಎಲೆಕ್ಷನ್ ಏನು ಟಿಕೆಟ್ ಬಗ್ಗೆ ಏನಾದರೂ ಚರ್ಚೆ ಆಯ್ತಾ? ಟಿಕೆಟ್ ಬಗ್ಗೆ ಚರ್ಚೆ ಆಗಿಲ್ಲ. ನಾನು ಬೇರೆ ಕೆಲಸಕ್ಕೂ ಹೋಗಿದ್ದೆ. ಅದಾದಮೇಲೆ ಇದು ಏನು ನಿಗಮ ಮಂಡಳಿ ಬಗ್ಗೆ ತಾವು ಕೇಳ್ತಾ ಇದ್ದೀರಿ, ಅದು ಶಾಸಕರಿಗೆ ಆಮೇಲೆ ಕಾರ್ಯಕರ್ತರಿಗೆ ಕೊಡಬೇಕಂತ ಹೇಳಿ ನಿರ್ಧಾರ ಆಗ್ತಾ ಇದೆ. ಮುಂದೆ ಬರ್ತಕ್ಕಂಥ ದಿನಗಳಾಗುತ್ತೆ. ಸರ್, ಕೆಲವು ಸಚಿವರಿಗೆ ಕೂಡ MP ಟಿಕೆಟ್ ಕೊಡ್ತಾರೆ, ಗೊತ್ತಿಲ್ಲ. ಸರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಸಭೆ ಮಾಡಿದ್ರು, ಎಲ್ಲ ಜನ ಅರ್ಜಿಯನ್ನು ಸಭೆ ಮಾಡೋಗಿದ್ದಾರೆ. ಅರ್ಜಿಗಳು ತುಂಬ ಇದೆ, ಧಾರವಾಡ ಜಿಲ್ಲೆ ಅಂತಲ್ಲ, ಬಹುತೇಕ ಭಾಳಷ್ಟು ಜಿಲ್ಲೆಗಳಲ್ಲಿ ಭಾಳಷ್ಟು ಅರ್ಜಿಗಳು ಬರ್ತಾ ಇದ್ದಾವೆ. ಅದರಲ್ಲಿ ಪ್ಯಾನಲಿಂಗ್ ಮಾಡಬೇಕಾಗತ್ತೆ. ಪ್ಯಾನಲಿಂಗ್ ಮಾಡಿ ಅವ್ರು ಕೊಡ್ತಾರೆ. ಅದಾದಮೇಲೆ ಹೈಕಮಾಂಡು ಮತ್ತು ಇರ್ತಕ್ಕಂಥ ನಮ್ಮ ನಾಯಕರು, ಮುಖ್ಯಮಂತ್ರಿಗಳು, ಆಮೇಲೆ DK ಶಿವಕುಮಾರ್ ಸಾಹೇಬರು, ಆಮೇಲೆ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ನೀವು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದೀರಿ, ಏನು ಯಾವ ಬೇಸ್ ಮೇಲೆ ಟಿಕೆಟ್ ಕೊಡ್ಬೋದು ಈ ಬಾರಿ ಜಿಲ್ಲೆಯಲ್ಲಿ? ಅಲ್ಲ ಹೇಳ್ತೀವಲ್ರಿ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪರ್ಸೆಪ್ಷನ್ ಇಸ್ ಬಿಗರ್ ದನ್ ಪರ್ಫಾರ್ಮೆನ್ಸ್ ಅಂತ ಹೇಳ್ತೀವಿ. ಸೊ ಪರ್ಸೆಪ್ಷನ್ನಲ್ಲಿ ಕಳೆದ 10 ವರ್ಷ ಗೆದ್ದಿದ್ದಾರೆ. ಈಗ ಕೂಡ ಪರ್ಸೆಪ್ಷನ್ನೇ ಬಿಲ್ಡ್ ಮಾಡ್ತದೆ. ಪರ್ಸೆಪ್ಷನ್ ಬಿಟ್ಟರೆ ಬೇರೆ ಏನಿಲ್ಲ. ಹಂಗಾಗಿ ಮತ್ತೆ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ, ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಕಾರ್ಯಕ್ರಮ, ಮೋದಿ ಸಾಹೇಬರು ಹೇಳಿರ್ತಕ್ಕಂಥ ಸುಳ್ಳನ್ನು ತೊಗೊಂಡು ಜನರ ಹತ್ರ ಹೋಗ್ತೀವಿ. ಥ್ಯಾಂಕ್ ಯು.